ರಾಜ್ಯದಲ್ಲಿ ಈಗ ಯಾರ ಹವಾ ಅಂದ್ರೆ ನಾನ್ ಬರೋವರೆಗೂ ಮಾತ್ರ ಬೇರೆಯವ್ರ ಹವಾ, ನಾನ್ ಬಂದ್ಮೇಲೆ ನಂದೇ ಹವಾ ಅಂತ ಹೇಳ್ತಾ ಇರೋದು ಬಸನಗೌಡ ಪಾಟೀಲ್ ಯತ್ನಾಳ್. ಈಗ ಬಿಜೆಪಿಯವ್ರಿಗೇನೆ ಉಚ್ಚಾಟನೆ ಮಾಡಿ ತಪ್ಪು ಮಾಡ್ಬಿಟ್ವಾ ಅನ್ನುವಂತ ಒಂಥರದ ಏನೋ ಒಂಥರ ಮುಜುಗರ, ಜನರಿಂದ ಸಿಗ್ತಾ ಇರುವಂತ ಬೆಂಬಲ ನೋಡಿ ಬಿಜೆಪಿಯವ್ರಿಗೆ ತಪ್ಪು ಮಾಡ್ಬಿಟ್ವಲ್ಲ ಅಂತ ಕೈ ಹಿಸ್ಕೊಳ್ತಾ ಇದ್ದಾರೆ ಬಿಜೆಪಿಯವರು ಅನ್ನೋದು ಗೊತ್ತಾಗ್ತಾ ಇದೆ. ಇದರ ಇಂಪ್ಯಾಕ್ಟ್ ಎಷ್ಟರ ಮಟ್ಟಿಗಿರುತ್ತೆ, ಇದರ ಪ್ರಭಾವ ಎಲ್ಲಿವರೆಗೂ ಹೋಗ್ಬಹುದು, ಯತ್ನಾಳ್ ಒಂದು ಹೊಸ ಪಕ್ಷ ಕಟ್ಟಿದ್ರೆ ಏನಾಗಬಹುದು, ಯತ್ನಾಳ್ ಅದನ್ನ ವಿಚಾರಿಸ್ತಾ ಇದ್ದಾರೆ, ಯತ್ನಾಳ್ ಅದನ್ನ ಯೋಚನೆ ಮಾಡ್ತಾ ಇದ್ದಾರೆ. ಯತ್ನಾಳ್ಗೆ ರಾಜ್ಯಾದ್ಯಂತ ಒಂದು ಜನ ಬೆಂಬಲ ದೊಡ್ಡದಾಗಿ ವ್ಯಕ್ತ ಆಗ್ತಾ ಇರೋದ್ರಿಂದ ಒಂದು ಪಕ್ಷನ ಶುರು ಮಾಡೋಣ, ಕಟ್ಟರ್ ಹಿಂದುತ್ವವಾದಿಗಳ ಪಕ್ಷವನ್ನ ಶುರು ಮಾಡೋಣ. ನಾವು ಬಿಜೆಪಿಗೆ ಪರ್ಯಾಯ ಅಂತಲ್ಲ, ಆದ್ರೆ ಬಿಜೆಪಿ ಜೊತೆಗೇನೆ ಮುಂದಿನ ದಿನಗಳಲ್ಲಿ ಬಿಜೆಪಿ ಜೊತೆ ನಾವು ಕೈ ಜೋಡಿಸ್ತೀವಿ, ಆದ್ರೆ ನಾವು ಪ್ರತ್ಯೇಕವಾಗಿ ನಿಂತ್ಕೋತೀವಿ, ನಮಗೆ ಮತ ಕೊಡಿ, ನಮ್ಮನ್ನ ಗೆಲ್ಸಿ ಅಂತ ಹೇಳುವ ಕೆಲಸವನ್ನ ಮಾಡೋದಕ್ಕೆ ಯತ್ನಾಳ್ ಹೊಡ್ತಾ ಇದ್ದಾರೆ. ಆದ್ರೆ ಇದು ಬಿಜೆಪಿಗೆ ದೊಡ್ಡ ಕಂಟಕ ಆಗುತ್ತೆ. ಏನಾದ್ರೂ ಯತ್ನಾಳ್ 2028ಕ್ಕೆ ಈ ಹವಾ, ಈ ಮದ್ದೂರ್ನ ಗಣೇಶ ವಿಸರ್ಜನೆಯ ನಂತರದ ಹವಾ ಮುಂದುವರೆದ್ರೆ ಯತ್ನಾಳ್ ಕೆಲವೊಂದು ಕ್ಷೇತ್ರಗಳನ್ನ ಗೆದ್ದು ರಾಜಕೀಯ ಲೆಕ್ಕಾಚಾರವನ್ನೇ ಉಲ್ಟಾ ಪಲ್ಟಾ ಮಾಡೋದ್ರಲ್ಲಿ ಕೂಡ ಅನುಮಾನ ಇಲ್ಲ ಅನ್ನಿಸ್ತಾ ಇದೆ. ಯಾಕಂದ್ರೆ ಈಗ ನಾವು ನೋಡ್ತಾ ಇದೀವಲ್ಲ, ನೇಪಾಳ ಆಗ್ಬೋದು, ಮನಿಲಾ ಆಗ್ಬೋದು, ಲಡಾಖ್ ನಲ್ಲಿ ಆಗಿರ್ಬೋದು, ಇದು ಜೆನ್ಜಿ ಇದೊಂದು ಕ್ರೇಜ್ ಇದೆ ನೋಡಿ. ಆ ಜೆನ್ಜಿ ಕ್ರೇಜ್ ರೀತಿಯಲ್ಲೇ ಜನ ಸೋಷಿಯಲ್ ಮೀಡಿಯಾವನ್ನ ನೋಡ್ಕೊಂಡು, ಆ ಜೆನ್ಜಿಗಳಿರ್ಬೋದು ಅಥವಾ ಸೋಷಿಯಲ್ ಮೀಡಿಯಾದಿಂದ ಪ್ರೇರಿತರಾಗಿರುವಂತವ್ರು ಒಂದಷ್ಟು ಉದ್ವೇಗ, ಆಕ್ರೋಶ ಇದನ್ನ ವ್ಯಕ್ತಪಡಿಸಿ ಬೀದಿಗೆ ಬರ್ತಾ ಇದ್ದಾರೆ. ಮದ್ದೂರ್ನಲ್ಲಾಗಿದ್ದು ಅದೇನೆ, ಹಿಂದಿನ ವರ್ಷಗಳ ರೀತಿಯಲ್ಲಿ ಇಲ್ಲ. ಜನರ ಆಕ್ರೋಶ ಬೀದಿಗೆ ಬರ್ತಾ ಇದೆ. ಈಗ ಜನ ಹೆಚ್ಚು ಸೋಷಿಯಲ್ ಮೀಡಿಯಾದಲ್ಲಿ ಇರೋರು ವಿಚಾರಗಳನ್ನ ಅರ್ಥ ಮಾಡ್ಕೊಂಡು ಬೀದಿಗೆ ಬಂದು ಪ್ರತಿಭಟಿಸೋಕೆ ರೆಡಿ ಆಗ್ತಾ ಇದ್ದಾರೆ. ಇದು ಯತ್ನಾಳ್ ಅಂಡ್ ಟೀಮ್ಗೆ ದೊಡ್ಡ ಪ್ಲಸ್ ಆಗ್ತಾ ಇದೆ. ಈಗ ನಿಧಾನವಾಗಿ ಅಂದ್ರೆ 2016ರ ನಂತರ ಒಂದು ಸೋಷಿಯಲ್ ಮೀಡಿಯಾ ರೆವಲ್ಯೂಷನ್ ಆದ ನಂತರ ಎಲ್ಲರ ಕೈಯಲ್ಲೂ ಮೊಬೈಲ್, ಸೋಷಿಯಲ್ ಮೀಡಿಯಾ, ಇನ್ಫಾರ್ಮೇಶನ್ ಹೆಚ್ಚು ಫ್ಲೋ ಆಗ್ತಾ ಇರೋದ್ರಿಂದ ಬಹುಸಂಖ್ಯಾತ ಹಿಂದೂಗಳಿಗೆ ದೌರ್ಜನ್ಯ ಆಗ್ತಾ ಇದೆ. ಅದು ವಕ್ಫ್ ರೀತಿಯಲ್ಲಿ ನಮ್ಮ ಆಸ್ತಿಗಳನ್ನ ಕಬಳಿಸೋದಿರ್ಬೋದು, ನಮ್ಮ ದೇವಸ್ಥಾನಗಳ ಮೇಲೆ ದಾಳಿ ಆಗುವಂತದ್ದಿರ್ಬೋದು, ಅದು ಬಾಂಗ್ಲಾದೇಶದಲ್ಲಿ ಆಗ್ತಾ ಇರುವಂತದ್ದಿರ್ಬೋದು, ಇಲ್ಲ ಪಶ್ಚಿಮ ಬಂಗಾಳದಲ್ಲಿ ಆಗುವಂತದ್ದಿರ್ಬೋದು, ಇಲ್ಲ ಕೇರಳದಲ್ಲಿ ಆಗುವಂತ ಘಟನೆ, ತಮಿಳುನಾಡಲ್ಲಿ ಆಗುವಂತದ್ದು. ಇದನ್ನ ನೋಡಿದಾಗ ಮುಂದಿನ ದಿನಗಳಲ್ಲಿ ಹಿಂದೂಗಳಿಗೆ ಉಳಿಗಾಲ ಇಲ್ಲ. ಭಾರತಕ್ಕಿರುವಂತಹ ಸನಾತನ ಹಿನ್ನೆಲೆ, ಅದಕ್ಕಿರುವಂತ ಒಂದು ಪರಂಪರೆ ಇದೆಯಲ್ಲ, ಅದನ್ನ ಒಡೆಯುವಂತ ಪ್ರಯತ್ನ ಆಗ್ತಾ ಇದೆ ಅನ್ನೋದು ಆ ದೊಡ್ಡ ಮಟ್ಟಿಗೆ ಪ್ರಸಾರ ಆಗಿ ಜೆನ್ಜಿಗಳಲ್ಲಿ ಆ ರೀತಿಯ ಒಂದು ಮನೋಭಾವನೆ ಸೃಷ್ಟಿಯಾಗಿರೋದ್ರಿಂದ ಇದು ಯತ್ನಾಳ್ ಅಂಡ್ ಟೀಮ್ಗೆ ದೊಡ್ಡ ಪ್ಲಸ್ ಆಗುತ್ತೆ ಬರೋ ದಿನಗಳಲ್ಲಿ. ಏನಾದ್ರೂ ಪಕ್ಷವನ್ನ ಅವರು ಕಟ್ಟಿದ್ರೆ, ನಾನು ಹೇಳ್ತಾ ಇರೋದು ಯತ್ನಾಳ್ ಸಿಎಂ ಆಗ್ಬಿಡ್ತಾರೆ, ಯತ್ನಾಳ್ 25 ಸ್ಥಾನ ಗೆದ್ದು ಬಿಡ್ತಾರೆ ಅಂತಲ್ಲ. ಯಡಿಯೂರಪ್ಪನವ್ರಿಗೆ ಕೆಜೆಪಿ ಕಟ್ಟಿ 25 ಸ್ಥಾನ ಗೆಲ್ಲಕ್ಕಾಗ್ಲಿಲ್ಲ 2012ರಲ್ಲಿ. ಅಂತ ರಾಜ್ಯವನ್ನ ಸುತ್ತಾಡಿ ಹೋರಾಟದ ಮೂಲಕ 40-50 ವರ್ಷ ರಾಜಕಾರಣ ಮಾಡಿ ಬಿಜೆಪಿಯನ್ನು ಕಟ್ಟಿ ಬೆಳೆಸಿದ ನಾಯಕರಿಗೆ ಆಗ್ಲಿಲ್ಲ. ಸೊ ಬಹಳಷ್ಟು ನಾಯಕರುಗಳು ಸ್ವತಂತ್ರವಾಗಿ ಪಕ್ಷವನ್ನು ಕಟ್ಟಿ ದೇವರಾಜ್ ಅರಸೋರ್ ಕಾಲದಿಂದಾನೆ ಇಂದಿರಾ ಗಾಂಧಿ ಅವ್ರಿಗೆ ಸೆಡ್ ಹೊಡೆದು ಆ ಕ್ರಾಂತಿ ಮಾಡಿ ಪಕ್ಷದ ಹೆಸರನ್ನೇ ಕ್ರಾಂತಿ ಅಂತ ಇಟ್ಟು ಏನೂ ಪ್ರಯೋಜನ ಆಗ್ಲಿಲ್ಲ. ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಬದಲಾವಣೆ ಏನು ಮಾಡ್ಲಿಲ್ಲ. ಯಾಕೆಂದ್ರೆ ಪಕ್ಷದ ಸಿದ್ಧಾಂತ, ಚಿಹ್ನೆಗೆ ಮತ ಹಾಕುವಂತ ಜನ ಆವತ್ತಿನ ದಿನಗಳಲ್ಲೂ ಇದ್ರು. ಇಂದಿರಾ ಗಾಂಧಿ ಕೈ ಚಿಹ್ನೆ ನೋಡಿ ಮತ ಹಾಕುವಂತ ಜನ, ಈಗಲೂ ಕೂಡ ಮೋದಿ ಹಾಗೆ ಕಮಲ ಚಿಹ್ನೆ ನೋಡಿ ಮತ ಹಾಕುವಂತ ಜನ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಆದರೆ 2012ರಿಂದ 2013ರ ವೇಳೆಗೆ ಯಡಿಯೂರಪ್ಪನವರು ಕರ್ನಾಟಕದಲ್ಲಿ 2012ರಲ್ಲಿ ಆ ಒಂದು ಕೆಜೆಪಿಯನ್ನ ಕಟ್ಟಿದ್ರಲ್ಲ, ಇದು ಸಿದ್ದರಾಮಯ್ಯನವ್ರನ್ನ ಸಿಎಂ ಮಾಡೋದಕ್ಕೆ ಸಹಾಯ ಮಾಡ್ತು. ಒಂದು 20-30 ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಸೋಲಾಗೋ ಹಾಗೆ ಮಾಡ್ತು. ಬಿಜೆಪಿಯ ಮತಗಳನ್ನ ಕಡಿತ 2% ವೋಟ್ಸೇ ಇರ್ಬೋದು. ಅಂದ್ರೆ ಕರ್ನಾಟಕದಲ್ಲಿ ಒಂದು 5 ಕೋಟಿ ಜನ ವೋಟ್ ಹಾಕ್ತಾರೆ ಅಂದ್ರೆ ಅದರಲ್ಲಿ 2% ಅದರಲ್ಲಿ 2% ಅಂದ್ರೆ ನೀವು ಒಂದಷ್ಟು ಲಕ್ಷ ಮತಗಳೇ ಇರ್ಬೋದು. ಒಂದು 10 ಲಕ್ಷ 20 ಲಕ್ಷ ಮತಗಳು, ಅಷ್ಟು ಮತಗಳೇ ಒಂದು 20-30 ಕ್ಷೇತ್ರಗಳಲ್ಲಿ ಒಂದು ಪಕ್ಷಕ್ಕೆ ಸೋಲುಣಿಸಿ ಇನ್ನೊಂದು ಪಕ್ಷಕ್ಕೆ ಗೆಲುವನ್ನ ತಂದು ಕೊಡ್ತವೆ. ಒಂದಷ್ಟು ಕ್ಷೇತ್ರಗಳ ಉದಾಹರಣೆನೆ ಕೊಡ್ತೀನಿ ನಾನು ನಿಮ್ಗೆ. ಕಳೆದ ಬಾರಿ ಪುತ್ತೂರಲ್ಲಿ ಬಿಜೆಪಿ ಅರುಣ್ ಕುಮಾರ್ ಪುತ್ತಿಲಾರಿಗೆ ಟಿಕೆಟ್ ಕೊಡ್ಲಿಲ್ಲ. ಅಲ್ಲಿ ಟಿಕೆಟ್ ಅನ್ನ ಕೊಡ್ಲಿಲ್ಲ, ಅದು ಪುತ್ತೂರಲ್ಲಿ ಕಾಂಗ್ರೆಸ್ ಗೆಲ್ಲೋದಕ್ಕೆ ಕಾರಣ ಆಯ್ತು.
ಕಾಂಗ್ರೆಸ್ ಗೆಲ್ಲೋದಕ್ಕೆ ಕಾರಣ ಆಗಿದ್ದು ಆ ಒಂದು ಪುತ್ತಿಲ ಅವರು ಬಿಜೆಪಿಯ ರೆಬೆಲ್ ಕ್ಯಾಂಡಿಡೇಟ್ ಆಗಿ ನಿಂತಿದ್ರು. ಇದೇ ರೀತಿಯಲ್ಲಿ ಈಗ ನೋಡಿ, ಈಶ್ವರಪ್ಪನವರು ತಮ್ಮ ಮಗ ಕಾಂತೇಶ್ಗೆ ಟಿಕೆಟ್ ಅನ್ನ ಕೊಡ್ಬೇಕು ಅಂತ ಇದ್ದಾರೆ. ಅವ್ರೇನಾದ್ರೂ ಶಿವಮೊಗ್ಗದಲ್ಲಿ ತಮ್ಮ ಮಗನನ್ನ ನಿಲ್ಸಿದ್ರೆ ಅಲ್ಲಿ ಒಂದಷ್ಟು ಓಟ್ಗಳು ಹೊಡೆದು ಅಲ್ಲಿ ಬಿಜೆಪಿಗೆ ಸೋಲಾಗುವಂತ ಸಾಧ್ಯತೆ. ಬಿಜೆಪಿಯ ಕ್ಷೇತ್ರ ಅದು. ಏನು ಈಗ ಚನ್ನಬಸಪ್ಪ ಗೆದ್ದಿದ್ದಾರೆ, ಚನ್ನಬಸಪ್ಪ ಚೆನ್ನಿ ಗೆದ್ದಿದ್ದಾರೆ. ಈಗೇನಾದ್ರೂ ಅಲ್ಲಿ ಈಶ್ವರಪ್ಪ ತಮ್ಮ ಪುತ್ರ ಕಾಂತೇಶ್ ಅವ್ರು ನಿಲ್ಸಿದ್ರೆ ಅಲ್ಲಿ ಸೋಲಾಗಬಹುದು. ಆಗಬಹುದೇನೋ ಆಗುತ್ತೆ, ಯಾಕಂದ್ರೆ ಅಲ್ಲಿ ಗೆಲ್ತಾ ಇರುವ ಅಂತರ ಅಷ್ಟಿದೆ. ಅದು ಕಾಂಗ್ರೆಸ್ಗೋ ಅಥವಾ ಇನ್ಯಾರಿಗೋ ಪ್ಲಸ್ ಆಗ್ಬಹುದು. ಇನ್ನೊಂದು ಕಡೆ ನಾವು ಇದೇ ತರ ಉದಾಹರಣೆ ತಗೊಂಡ್ರೆ, ಉಡುಪಿಯಲ್ಲಿ ಯಶ್ಪಾಲ್ ಸುವರ್ಣ ಇದ್ರೆ ಅಲ್ಲಿ ರಘುಪತಿ ಭಟ್ ಅವರು ಬಿಜೆಪಿಯಿಂದ ಹೊರಗಡೆ ಹೋದ್ರು, ಬೇಜಾರ್ ಮಾಡ್ಕೊಂಡು. ವಿಧಾನ ಪರಿಷತ್ಗೂ ನಂಗೆ ಅವಕಾಶ ಕೊಡ್ಲಿಲ್ಲ ಅಂತ ಮಾಜಿ ಶಾಸಕರು, ಅವ್ರಿಗೆ ಟಿಕೆಟ್ ಕೊಡ್ಲಿಲ್ಲ, ಯಶ್ಪಾಲ್ ಸುವರ್ಣ ಅವ್ರಿಗೆ ಕೊಟ್ರು. ರಘುಪತಿ ಭಟ್ ಏನಾದ್ರು ಅಲ್ಲಿಂದ ಸ್ಪರ್ಧೆ ಮಾಡಿದ್ರೆ ಈ ಯತ್ನಾಳ್ ಪಕ್ಷದಿಂದ ಅಲ್ಲಿ ಖಂಡಿತ ವೋಟ್ಗಳ ಡಿವೈಡ್ ಆಗುತ್ತೆ. ಯಾಕಂದ್ರೆ ರಘುಪತಿ ಭಟ್ ಒಂದು ಒಳ್ಳೆಯ ಫೇಸು, ಒಂದು ಒಳ್ಳೆಯ ವ್ಯಕ್ತಿತ್ವ, ಅವ್ರಿಗೊಂದಷ್ಟು 1000 ಓಟ್ಗಳಿದ್ದೇ ಇದಾವೆ. ಅಷ್ಟು ಓಟ್ಗಳು ಸಾಕು ಬಿಜೆಪಿಯಿಂದ ಕಾಂಗ್ರೆಸ್ಗೋ ಅಥವಾ ಮತ್ಯಾರಿಗೋ ಈ ಕ್ಷೇತ್ರವನ್ನ ಸೆಳ್ಕೊಳ್ಳೋದಿಕ್ಕೆ. ಹೀಗೆ ನೀವು ಈ ಏನು ಹಳೆ ಮೈಸೂರು ಭಾಗಕ್ಕೆ ಬಂದ್ರೆ ಇಲ್ಲಿ ಕೂಡ ಹಿಂದುತ್ವದ ಅಲೆ ಗಟ್ಟಿ ಆಗ್ತಾ ಇದೆ, ಜೋರಾಗ್ತಾ ಇದೆ. ಇಲ್ಲಿ ಕೂಡ ಪ್ರತಾಪ್ ಸಿಂಹ ರೀತಿಯ ಅಭ್ಯರ್ಥಿಗಳು ಏನಾದ್ರೂ ಯತ್ನಾಳ್ ಪಕ್ಷವನ್ನ ಸೇರ್ಕೊಂಡು ಯಾವ್ದಾದ್ರು ಒಂದು ಕ್ಷೇತ್ರ ನಿಂತ್ರೆ ಗೆಲ್ಲೋ ಸಾಧ್ಯತೆ ಇದ್ರೂ ಇರ್ಬೋದು. ಇಲ್ಲ ಅಂತ ಬಿಜೆಪಿಯಿಂದ ಇನ್ ಕೇಸ್ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೊಡ್ಲಿಲ್ಲ ಅನ್ಕೊಳ್ಳಿ, ಯಾಕೆಂದ್ರೆ ನೇರವಾಗಿನೇ BY ವಿಜಯೇಂದ್ರ ಅವ್ರ ವಿರುದ್ಧ ಮಾತಾಡ್ತಾರೆ. ಯಡಿಯೂರಪ್ಪ ಅವ್ರ ಬಗ್ಗೆ ಗೌರವ ಇದೆ ಅಂತಾರೆ, ಆದ್ರೆ ವಿಜಯೇಂದ್ರ ಅವರ ವಿರುದ್ಧ ಮಾತಾಡ್ತಾರೆ. ಟಿಕೆಟ್ ಸಿಗ್ಲಿಲ್ಲ ಅಂತ ಅನ್ಕೊಳ್ಳಿ, RSS ಕಡೆಯಿಂದ ಪ್ರಯತ್ನ ಮಾಡಿದ್ರು ಸಿಗ್ಲಿಲ್ಲ. ಆಗ ಪ್ರತಾಪ್ ಸಿಂಹ ರೀತಿ ವ್ಯಕ್ತಿ ಗೆಲ್ಲಬಹುದು. ಇಲ್ಲ ಅಂತ ಹೇಳಿದ್ರೆ ಸಹಜವಾಗಿನೇ ಬಿಜೆಪಿಯ ಏನು ಆಯ್ತಲ್ಲ, ಈ ಪುತ್ತೂರಿನಲ್ಲಿ ಆದ ರೀತಿನೇ ಬಿಜೆಪಿ ಅಭ್ಯರ್ಥಿಗೆ ಸೋಲಾಗಬಹುದು. ಕಳೆದ ಬಾರಿನೇ ಮೈಸೂರಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಏನು ಶ್ರೀವತ್ಸ ಅವರೊಬ್ಬರನ್ನ ಬಿಟ್ರೆ ಬೇರೆಲ್ಲರೂ ಸೋತ್ ಹೋಗಿದ್ದಾರೆ. ಇದೇ ರೀತಿ ವಿಜಯಪುರ ಅದ್ರ ಸುತ್ತಮುತ್ತ ಇರುವಂತಹ ಬಸವನ ಬಾಗೇವಾಡಿ ಇರಬಹುದು, ಒಂದಷ್ಟು ಕ್ಷೇತ್ರಗಳಲ್ಲಿ ಯತ್ನಾಳ್ ಹವಾ ಇದೆ. ಯತ್ನಾಳ್, ನಾನೇ ಹೇಳಿದೀನಿ ಹಿಂದಿನ ಸ್ಟೋರಿಗಳಲ್ಲಿ, ಯತ್ನಾಳ್ಗೆ ವಿಜಯಪುರನ ಗೆದ್ಕೊಳ್ಳುವಂತ ಸಾಮರ್ಥ್ಯ ಕಡಿಮೆ ಇದೆ. ಯಾಕೆಂದ್ರೆ ಅಲ್ಲಿ ಮುಷ್ರೀಫ್ ಏನಿದ್ದಾರೆ ಅವರು ಸೋಲ್ತಾ ಇರೋದು 8,000 6,000 ಮತಗಳ ಅಂತರದಿಂದ. ಅದಕ್ಕೆ ನಿಮ್ಮ ಕಮೆಂಟ್ಗಳು ನಾನು ನೋಡಿದ್ದೆ, ಅಂದ್ರೆ ಯತ್ನಾಳ್ ಸೋಲ್ತಾರ, ಸಾಧ್ಯನೇ ಇಲ್ಲ, ಅಲ್ಲಿ ಬಿಜೆಪಿ ಅಭ್ಯರ್ಥಿ ಯತ್ನಾಳ್ ಸಪೋರ್ಟ್ ಮಾಡದೇ ಇರೋದ್ರಿಂದ ಯತ್ನಾಳ್ ಕಡಿಮೆ ಅಂತರದಲ್ಲಿ ಗೆಲ್ತಾ ಇರೋದು ಅಂತ. ಯಾವುದೇ ಇರಬಹುದು, ಅಲ್ಲಿ ವಿಜಯಪುರ ನಗರದಲ್ಲಿ ಮುಸ್ಲಿಂ ಜನಸಂಖ್ಯೆ ಬಹಳ ಇದೆ, ಅವರು ಸಾಲಿಡ್ ಆಗಿ ವೋಟ್ ಹಾಕ್ತಾರೆ. ಮುಷ್ರೀಫ್ ಅವರು ಗೆಲ್ಬಹುದು ಅಂತ ಅನ್ಕೊಳ್ಳಿ. ಅಥವಾ ಈ ಒಂದು ಏನು ಯತ್ನಾಳ್ ಅವರ ಪಕ್ಷ ಕಟ್ಟಿ ರಾಜ್ಯಾದ್ಯಂತ ಸುತ್ತಾಡೋದ್ರಲ್ಲಿ ಕಾಂಗ್ರೆಸ್ ಬಿಜೆಪಿ ಸೇರ್ಕೊಂಡು ಯತ್ನಾಳ್ ಅವ್ರನ್ನೇ ಅವ್ರ ಕ್ಷೇತ್ರದಲ್ಲೇ ಸೋಲ್ಸ್ಬೇಕು ಅಂತ ಅನ್ಕೊಂಡು ವಿಜಯಪುರ ನಗರದಲ್ಲಿ ಯತ್ನಾಳ್ ಅವ್ರಿಗೆ ಸೋಲಾಗ್ಬಹುದು. ಆದ್ರೆ ಬಿಜೆಪಿ ಅಭ್ಯರ್ಥಿ ಗೆಲ್ಲೋದಿಕ್ ಸಾಧ್ಯ ಇಲ್ಲ, ಕಾಂಗ್ರೆಸ್ನವ್ರು ಗೆಲ್ತಾರೆ. ಸೊ ಅಲ್ಲಿ ಬಿಜೆಪಿ ಒಂದ್ ಸೀಟನ್ನ ಕಳ್ಕೊಳುತ್ತೆ. ಇದೇ ರೀತಿ ಎಲ್ಲೆಲ್ಲಿ ರೆಬೆಲ್ ಇದಾರೋ, ದಾವಣಗೆರೆಯಲ್ಲಿ ಸಿದ್ದೇಶ್ ಇದ್ದಾರೆ, ಗೋಕಾಕಲ್ ರಮೇಶ್ ಜಾರಕಿಹೊಳಿ ಇದ್ದಾರೆ, ಇವರೆಲ್ಲರೂ ಕೂಡ ರೆಬೆಲ್ ಟೀಮ್ ಅಲ್ಲಿ ಇರುವಂತವ್ರು. ಆಮೇಲೆ ಹರಿಹರದಲ್ಲಿ BP ಹರೀಶ್ ಇದ್ದಾರೆ. ಇವರೆಲ್ಲರೂ ತಾವು ಗೆಲ್ತಾರೋ ಬಿಡ್ತಾರೋ, ಆದ್ರೆ ಬಿಜೆಪಿಗೆ ಒಂದೊಂದು ಸೀಟನ್ನ ಕಡಿಮೆ ಮಾಡ್ತಾರೆ. ಇದು ಯತ್ನಾಳ್ರನ್ನ ಬಿಜೆಪಿಯನ್ನ ಸೋಲ್ಸ ಹಾಗೆ ಮಾಡುತ್ತೆ. ಯತ್ನಾಳ್ ಪಕ್ಷದಲ್ಲಿ ಒಂದ್ 4, 2, 3, 5 ಸೀಟ್ ಗೆದ್ರೆ, ಆಗ JDS ಬಿಜೆಪಿ ಮೈತ್ರಿ ಆದ್ರೆ 4-5 ಸೀಟ್ಗಳ ಕೊರತೆ ಆದ್ರೆ 113 ಬರೋಕಾಗ್ಲಿಲ್ಲ, 115 ಬೇಕು ಅಂತಂದಾಗ ಈ ಪಕ್ಷ ಏನಾದ್ರೂ 3-4 ಸೀಟ್ಗಳನ್ನ ಗೆದ್ದಿದ್ರೆ ಇವ್ರ ಸಹಾಯನೇ ಬೇಕಾಗ್ಬೋದು. ಆಗ ಯತ್ನಾಳನ್ನ ಗೃಹ ಮಂತ್ರಿನೇ ಕೊಡಿ ಅನ್ಬೋದು. ಇಡೀ ಕರ್ನಾಟಕದ ಪೊಲೀಸ್ ವ್ಯವಸ್ಥೆ ನಾನ್ ಕಂಟ್ರೋಲ್ ಮಾಡ್ತೀನಿ, ಪೊಲೀಸ್ನವ್ರಿಗೆ ನಾನ್ ನಿರ್ದೇಶನ ಕೊಡ್ತೀನಿ, ಎಲ್ಲೆಲ್ಲೆಲ್ಲ ಬಹುಸಂಖ್ಯಾತ ಹಿಂದೂಗಳ ಮೇಲೆ ದೌರ್ಜನ್ಯ ಆಗುತ್ತೋ ಅಲ್ಲೆಲ್ಲ ನಾನು ಉತ್ತರ ಕೊಡೋದಿಕ್ ರೆಡಿ ಅಂತ ಯತ್ನಾಳ್ ರೆಡಿ ಆದ್ರೆ ಏನ್ ಮಾಡಕ್ಕಾಗತ್ತೆ? ಸೊ ಬಿಜೆಪಿ ಸರ್ಕಾರದಲ್ಲಿ ಯತ್ನಾಳೆ ಗೃಹ ಮಂತ್ರಿ ಆಗ್ಬಿಡ್ಬೋದು. ಇದನ್ನ ಯತ್ನಾಳ್ ಯೋಚಿಸ್ತಾ ಇದ್ದಾರೆ. ಬಹುಶಃ ಆ ಸಾಮರ್ಥ್ಯವನ್ನ ವೃದ್ಧಿಸ್ಕೊಳ್ತಾ ಇದ್ದಾರೆ. ಈಗಿರುವಂತ ಪರಿಸ್ಥಿತಿಯಲ್ಲಿ ಒಂದು ಕ್ರೇಜ್ ಇದೆ, ಹೇಗೆ ಜನ್ಜಿ ಹವಾ ಇದೆ, ಜನ್ಜಿ ಪ್ರೊಟೆಸ್ಟ್ ಇದೆಯೋ ಆ ರೀತಿಯಲ್ಲಿ ಒಂದು ದೊಡ್ಡ ಸಂಖ್ಯೆಯಲ್ಲಿ ಯತ್ನಾಳ್ ಪರವಾದಂತ ಬೆಂಬಲ ಜೈಕಾರಗಳು ಕೇಳಿ ಬರ್ತಾ ಇದೆ. ಇದೇ 2 ವರ್ಷ ಕಂಟಿನ್ಯೂ ಆದ್ರೆ ಬಿಜೆಪಿಗೆ ಯತ್ನಾಳ್ರಿಂದ ಕುತ್ತು ಬಂದ್ರು ಅಚ್ಚರಿ ಇಲ್ಲ. ಬಿಜೆಪಿ ಅವ್ರು ಬಂದು ಯತ್ನಾಳ್ ಅವ್ರ ಕಾಲಿಡಿದು ಅಥವಾ ಯತ್ನಾಳ್ ಅವ್ರನ್ನ ಬೇಡ್ಕೊಂಡು ಬನ್ನಿ ಅಂತ ಕರೆಯುವಂತ ಪರಿಸ್ಥಿತಿ ಬಂದ್ರು ಅಚ್ಚರಿ ಇಲ್ಲ ಅಂತ ಅನಿಸ್ತಾ ಇದೆ. ಇದು ನಮ್ಗನ್ಸಿದ್ದು ಇನ್ನು ಇನಿಷಿಯಲ್ ಸ್ಟೇಜ್. ಈಗ್ಲೇ 2 ವರ್ಷದ ಭವಿಷ್ಯ ನಾನು ಹೇಳೋದಕ್ಕೆ ಗೊತ್ತಾಗಲ್ಲ, ಅಥವಾ ಯಾರಿಗೂ ಕೂಡ ಅದನ್ನ ಜಡ್ಜ್ ಮಾಡಕ್ಕಾಗಲ್ಲ. ಸೋಷಿಯಲಿ ಏನ್ ಬೇಕಾದ್ರೂ ಬದಲಾವಣೆ ಆಗ್ಬೋದು. ನಮ್ಗನ್ಸಿದ್ದು, ನಿಮ್ಗೇನ್ ಅನ್ಸುತ್ತೆ? ನೀವು ಕೂಡ ಕಮೆಂಟ್ ಮಾಡಿ. 2028ಕ್ಕೆ ಯಾರು CM ಆಗ್ತಾರೆ ಅಂತ ನೀವು ಕೂಡ ಹೇಳ್ಬೋದು. ಮತ್ತಷ್ಟು ಈ ರೀತಿಯ ವಿಚಾರ ವಿಶ್ಲೇಷಣೆ, ಒಂದಷ್ಟು ಅನಾಲಿಸಿಸ್ ಜೊತೆ ನಿಮ್ ಮುಂದೆ ಬರ್ತಾ ಇರ್ತೀವಿ. ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ.